ಇತ್ತೀಚೆಗೆ ಗೋವಿನ ಮೇಲಿನ ದಾಳಿಗಳು ಹೆಚ್ಚುತ್ತಿವೆ. ಕೆಚ್ಚಲು ಕೊಯ್ಯುವುದು, ತಡರಾತ್ರಿಯಲ್ಲಿ ಚಿತ್ರಹಿಂಸೆ ನೀಡಿ ಕೊಲೆ ಮಾಡುವ ಪ್ರಕರಣಗಳು ನಡೆಯುತ್ತಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕುರುಬೂರು ಕೃಷಿ ಫಾರಂ ಗೇಟ್ ಬಳಿ ಅಂತಹುದೇ ಅಮಾನವೀಯ ಘಟನೆ ನಡೆದಿದೆ. ಗೋವಿನ ಕಾಲುಗಳನ್ನು ಮರಕ್ಕೆ ಕಟ್ಟಿಹಾಕಿ ಗುದದ್ವಾರದ ಬಳಿ ಗಾಯ ಮಾಡಿ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಲಾಗಿದೆ. ರಸ್ತೆ ಪಕ್ಕದಲ್ಲಿ ಸತ್ತು ಬಿದ್ದಿದ್ದ ಹಸುವನ್ನ ನಾಯಿಗಳು ಕಚ್ಚಿ ಮತ್ತಷ್ಟು ಗಾಯಗೊಳಿಸಿದ್ದವು. ಸಾರ್ವಜನಿಕರು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿ ಹಂಚಿಕೊಳ್ಳುತ್ತಿದ್ದಂತೆ ಕುರುಬೂರಿನ ಪಶುವೈದ್ಯ ಅಶೋಕ್ ಸ್ಥಳಕ್ಕೆ ಭೇಟಿ ನೀಡಿ ಪರೀಕ್ಷೆ ಮಾಡಿದ್ದಾರೆ. ಗೋವಿಗೆ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಿರುವುದು ಖಂಡನೀಯ. ಪೊಲೀಸರು ಕೂಡಲೇ ಎಚ್ಚೆತ್ತುಕೊಂಡು ಆರೋಪಿಗಳನ್ನು ಪತ್ತೆ ಮಾಡಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಿದೆ. ಮುಂದೆ ಇಂತಹ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕು ಎಂದು ವಿವಿಧ ಸಂಘಟನೆಗಳ ಮುಖಂಡರು ಒತ್ತಾಯಿಸಿದ್ದಾರೆ. ಯಾರೋ ಮನುಷ್ಯ ಜಾತಿಗಲ್ದಿರ ಇರೋರು ಯಾರೋ ಕ್ರೂರಿಗಳು, ಮೃಗಗಳಾದ್ರೂ ವಾಸಿ, ಅವ್ರಿಗಿಂತ ಹೀನಾಗಿರೋ ಅಂತ ಮನುಷ್ಯತ್ವ ಇರೋರು. ಅಲ್ಲಿ ನೋಡಿ, ಅಲ್ಲೂ ಹಸುನ ಹಗ್ಗಕ್ಕೆ ಕಟ್ಟಾಕಿ ಕಾಲುಗಳನ್ನೆಲ್ಲ ಕಟ್ಟು ಎಳ್ದು ಅದ್ರ ಮೇಲೆ ವಿಕೃತ ಮನೋಭಾವ ಇರೋರು ಮಾತ್ರನೇ ಆ ಕೆಲಸ ಮಾಡೋಕ್ಕಾಗೋದು. ಮಾಡಿ ಅದಕ್ಕೆ ಚಿತ್ರಹಿಂಸೆ ಕೊಟ್ಟಿದ್ದಾರೋ ಅದೇನು ಅಂತ ಇನ್ನೂ ಗೊತ್ತಿಲ್ಲ. ಮೇಲ್ನೋಟ ಕಾಣಿಸ್ತಾ ಇದೆ. ಕಾಲು ನೋಡಿ, ಎಲ್ಲ ಕಟ್ಟಿ ಕಟ್ಟಿ ಎಲ್ಲ ಎಳ್ದು ಎಲ್ಲ ಕಾಲುಗಳು ಕಟ್ಟು ಎಲ್ಲ ಡ್ಯಾಮೇಜ್ ಆಗಿದೆ. ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬಂದು ಇದನ್ನೆಲ್ಲ ಕಂಪ್ಲೇಂಟ್ 112 ಕಾಲ್ ಮಾಡಿದ್ವಿ. 112 ರಾತ್ರಿ ಕಾಲ್ ಮಾಡಿದ್ರು. ಅದು ಬೆಳಿಗ್ಗೆ ಬಂದು ವೆಟನರಿ ಡಾಕ್ಟರ್ ಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಅದೇನಾಗಿದೆ ಸತ್ಯಾಂಶನ ಅದನ್ನು ಕಂಡುಹಿಡಿದು ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನೋಡಿ. ಈಗ ಇದು ಹೆಂಗಾಗ್ತಾ ಇದೆ ಅಂದರೆ, ಒಂದು ಟಾಟಾ ಏಸ್ ಅಲ್ಲಿ 2 ಹಸುಗಳು ಹಾಕಿದ್ರೆ ಚೆನ್ನಾಗಿರುತ್ತೆ, 5 ಹಾಕ್ತಾರೆ, 6 ಹಾಕ್ತಾರೆ. ಟೀಚರ್ ಗಾಡಿಯಲ್ಲಿ 15-20. ಯಥೇಚ್ಛವಾಗಿ ಇಲ್ಲಿ ಚಿಂತಾಮಣಿ ತಾಲೂಕಲ್ಲಿ, ಚಿಂತಾಮಣಿ ಟೌನಲ್ಲಿ ಎಲ್ಲ ಕಡೆ ಈ ಹಸುಗಳದ್ದು ಕಸಾಯಿಖಾನೆಗಳು ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾನೂನು ರೀತಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲಾಂದರೆ ಇದೆಲ್ಲ ರೋಡಲ್ಲಿ ಹಾಕಿದ್ದಾರೆ, ನಾಳೆ ಬೆಳಿಗ್ಗೆ ಸೆಂಟ್ರ್ ರೋಡಲ್ಲಿ ಹಾಕ್ತಾರೆ. ಏನು ಯಾಕಂದರೆ ಯಾರು ಏನು ಮಾಡಲ್ಲ ಬಿಡಿ ಅನ್ನೋ ಧೈರ್ಯ ಅಷ್ಟು ವೆಹಿಕಲ್ಸ್ ಹೋಗುವಾಗ ಅದಕ್ಕೆ ಚೆಕ್ ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಭಾವನೆ. ವರದಿ ಕೆ. ಮುತ್ತುಕದಹಳ್ಳಿ, ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ.